ದನದ ಚರ್ಮದಲ್ಲಿ ಮಾಡೋದು ಆ್ಯಕ್ಚುಲಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಕರ್ಕೊಂಬಂದು ಈ ಐಲ್ಯಾಂಡ್ ಥರ ಕಾಣ್ತಿದೆಯಲ್ಲ ಇದ್ರ ಸುತ್ತ ರೌಂಡ್ ಹಾಕ್ಸ್ಕೊಂಡು ಗೈಸ್. ಸೊ ಈಗ ಚೆಕ್ಔಟ್ ಆದ್ವಿ. ಇವಾಗ ಇಲ್ಲಿಂದ ಬಾಣಸೂರ ಸಾಗರ ಡ್ಯಾಮ್ ಹೋಗ್ತಿದ್ದೀವಿ. ಬಾಣಸೂರಿಂದ ಇನ್ನೂರು ಹೋಗಬೇಕು, ಬಟ್ ಚೆಕಿಂಗ್ ಆಗಿ ಮತ್ತೆ ಬೇರೆ ಹೋಟ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಚೆಕಿಂಗ್ ಆಗ್ಬಿಟ್ಟು ಹೋಗ್ಬೇಕಾ ಏನು ಅಂತ ಅಂದ್ಬಿಟ್ಟು ಇನ್ನೂ ಕರೆಕ್ಟಾಗಿ ಡಿಸೈಡ್ ಮಾಡಿಲ್ಲ. ಬಾಣಸೂರಕ್ಕೆ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಇದ್ದೀವಿ. ನೋಡೋಣ. ಇಲ್ಲಿಂದ ಬಾಣಸೂರ ಸಾಗರ ಡ್ಯಾಮ್ ಹೋಗೋಕ್ಕೆ 1 hour ಬೇಕು. 1 hour 10 ನಿಮಿಷ ಏನೋ ತೋರಿಸ್ತಾ ಇದೆ. ಇಲ್ಲಿಂದ ಮತ್ತೆ ಇನ್ನೂರಿಗೆ 1 hour 10 minutes ತೋರಿಸ್ತಾ ಇದೆ, 1 hour 5 minutes ತೋರಿಸ್ತಾ ಇದೆ. ಅದಕ್ಕೆ ಇವಾಗ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಾ ಕನ್ಫ್ಯೂಷನ್ ಇದೆ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಫಸ್ಟ್ ಬಾಣಸೂರ ಸಾಗರ ಡ್ಯಾಮ್ ನೋಡ್ಕೊಂಡು ಹೋಗೋಣ. ಗೈಸ್, ಬಾಣಸೂರ ಸಾಗರ ಡ್ಯಾಮ್ ಅಲ್ಲಿ ಇದ್ದೀವಿ ಇವಾಗ. ಸೊ ಅಲ್ಲಿ ನೋಡಿ ಈ ತರ ಇದೆ. ಇದಲ್ಲ, ಇದು ಇಲ್ಲಿ ಈ ತರ ಮಾಡಿದ್ದಾರೆ. ಈ ಕಡೆ ಹೋಗಿ ನೋಡೋಣ ಬನ್ನಿ ಡ್ಯಾಮ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಗೈಸ್, ತುಂಬ ಚೆನ್ನಾಗಿದೆ ಈಗ ಡ್ಯಾಮ್. ಆ್ಯಕ್ಚುಲಿ ಒಳ್ಳೆ ವ್ಯೂ ಇದೆ, ಮೌಂಟೇನ್ಸ್ ಎಲ್ಲ ಇದ್ದಾವೆ, ಸ್ಪೀಡ್ ಬೋಟ್ ಇದೆ ಇಲ್ಲಿ. ಆ್ಯಕ್ಚುಲಿ ವ್ಯೂ ಕೂಡ ತುಂಬ ಚೆನ್ನಾಗಿದೆ.
ಅಯ್ಯೋ ಗೈಸ್, ಬಾಣಾಸುರ ಸಾಗರ ಡ್ಯಾಮಲ್ಲಿ ಸ್ಪೀಡ್ ಬೋಟ್ ಇದೆ. ಈ ಜಾಗಕ್ಕೆ ಏನಾದರೂ ಬಂದರೆ ದಯವಿಟ್ಟು ಮಿಸ್ ಮಾಡಲೇಬೇಡಿ, ವರ್ತ್ ಅಂತಲೇ ಹೇಳ್ಬೋದು. 5 ಜನಕ್ಕೆ ಎಷ್ಟು ಮಾರ್ಕ್ ಕೊಟ್ಟಿದ್ದು? 1100 5 ಮೆಂಬರ್ಸ್ಗೆ. ಸೊ ನೀವೇನಾದ್ರು ಬರೀ ಒಬ್ರು ಅಥವಾ ಇಬ್ಬರು ಇದ್ದೀರ ಅಂತ ಅಂದರೆ ಬೇರೆ ಯಾರು ಇರ್ತಾರಲ್ಲ ಅವ್ರನ್ನ ಕೇಳಿಬಿಟ್ಟು ಅವ್ರ ಜೊತೆ ಹೋಗ್ಬೋದು. ಆ್ಯಕ್ಚುಲಿ ನಾವು ಹಾಗೆ ಹೋಗಿದ್ದು, ನಾವು ಇಬ್ಬರೇ ಇದ್ದಿದ್ದು. ಸೊ ಇನ್ನೂ ಇಬ್ಬರು ಇದ್ದರು, ಅವರು ಹಂಗೆ ನೋಡ್ತಾ ಇದ್ರು. ಅವ್ರನ್ನ ಕೇಳಿಬಿಟ್ಟು ಇಬ್ಬರು 4 ಜನ ಒಟ್ಟಿಗೆ ಹೋದ್ವಿ. 1100 ಅದಕ್ಕೆ ಒಬ್ಬೊಬ್ಬರಿಗೆ 250 ಅಲ್ಲ 275 ಆದಂಗೆ ಆಗುತ್ತೆ. ಬಟ್ ಮಸ್ಟ್ ಗೋ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿದೆ. ಒಂದು 15-20 ಮಿನಿಟ್ಸ್ ರೈಡು ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಒಂಥರ ಖುಷಿ ಆಯಿತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ದಯವಿಟ್ಟು ಇಲ್ಲಿಗೆ ಬಂದರೆ ಮಿಸ್ ಮಾಡಲೇಬೇಡಿ ಅದಂತೂ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಸೇಮ್ ನಾವು ಹೋಗಿದ್ದೇನೆ. ಸೊ ಇಲ್ಲೆಲ್ಲ ರೌಂಡ್ ಹಾಕ್ಸ್ಕೊಂಡ್ಬಂದ್ರೆ ಆ್ಯಕ್ಚುಲಿ ನಮಗೆ ಸ್ಪೀಡ್ ಬೋಟಲ್ಲಿ ಸೇಮ್ ಅದನ್ನೇ ತೋರಿಸ್ತೀನಿ ಇವಾಗ ನೋಡಿ. ಏನು ಕಾಣಿಸ್ತಿದೆ ಇದೆ, ಅಲ್ಲಿಂದ ಕರ್ಕೊಂಬಂದು ಈ ಐಲ್ಯಾಂಡ್ ಥರ ಕಾಣ್ತಿದ್ದಲ್ಲ, ಇದು ಸುತ್ತ ರೌಂಡ್ ಹಾಕ್ಸ್ಕೊಂಡು ಆ ಮಧ್ಯದಲ್ಲಿ ಏನು ಜಾಗ ಇದೆ ಅಲ್ಲಿಂದ ಕರ್ಕೊಂಡೋಗ್ರು. ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ಗೈಸ್, ನಾವು ಇವಾಗ ಹೆಣ್ಣೂರಲ್ಲಿದ್ದೀವಿ. ಹೆಣ್ಣೂರಿಂದ ಬೆಂಗಳೂರಲ್ಲಿರೋ ಹೆಣ್ಣೂರಲ್ಲ, ಕೇರಳದಲ್ಲಿರೋ ಹೆಣ್ಣೂರು. ಸೊ ಇಲ್ಲಿ ಬಂದ್ಬಿಟ್ಟು ಟ್ರೈಬಲ್ ವಿಲೇಜಸ್ ಪರ್ಮಿಷನ್ ಹೆಂಗಿದ್ರು ಏನಾಯ್ತು ಅಂದ್ಬಿಟ್ಟು ಅವ್ರ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲೆಲ್ಲ ಫುಲ್ ಹಟ್ಗಳು ಹಾಕಿದ್ದಾರೆ. ಫುಲ್ ಹಟ್ಸ್ ಇದೆ ಅಲ್ಲಿ. ಒಂಥರ ಡಿಫ್ರೆಂಟ್ ಆಗಿದೆ ಅದು ಆ್ಯಕ್ಚುಲಿ. ಇನ್ನು ನೋಡ್ತದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೇಚರ್ ನೋಡೋಕೆ ಚೆನ್ನಾಗಿದೆ. ಇಲ್ಲಿ ಬೆಟ್ಟ ಎಲ್ಲ ಇದೆ ಆ್ಯಕ್ಚುಲಿ. ಈ ಥರ ಹಟ್ಗಳಿದ್ದಾವೆ ಆ್ಯಕ್ಚುಲಿ ಎಲ್ಲ ಕಡೆ. ಹಟ್ಸ್ ಇದೆ ಮತ್ತು ಬೆಟ್ಟ, ಒಳ್ಳೆ ನೇಚರ್ ಇದೆ ಆ್ಯಕ್ಚುಲಿ. ಮತ್ತು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈ ಥರ ಲೈಕ್ ಹಿಂದೆ ಯೂಸ್ ಮಾಡ್ತಿರೋ ಮಡಿಕೆ ಇವೆಲ್ಲ ಯಾವ ರೀತಿ ಅಂತ ಇದೆ. ಇದೇನಕ್ಕೆ ಯೂಸ್ ಮಾಡ್ತಿದ್ರು ಗೊತ್ತಿಲ್ಲ. ಇದು ಕುಟಾಣಿಗಳನ್ಸುತ್ತೆ. ಇದೇನಕ್ಕಿದು? ಇದು ಏನೋ ಅರಿಯೋದಕ್ಕೋ ಏನಕ್ಕೋ ಅನ್ಸುತ್ತೆ. ಏನಕ್ಕೋ ಇದು ಮೋಸ್ಟ್ಲಿ ದುಡ್ಡು ಇಟ್ಕೊಳಕ್ಕೆ ಯೂಸ್ ಮಾಡ್ತಿದ್ರು ಅನ್ಕೊಂತೀನಿ. ದೀಪ ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಇದೆಲ್ಲ ಇಟ್ಕೊಳ್ಳಲ್ಲ ನಾವು. ದೀಪ ಇದು ಮುದ್ದೆ ಕೊಲ್ಲ, ಮುದ್ದೆ ಇವರೆಲ್ಲ ಮುದ್ದೆ ತಿಂತಾರೆ. ಮುದ್ದೆ ಅದೆಲ್ಲ ಇವೆಲ್ಲ ಏನೋ ಬ್ಯಾಗ್ ಥರ ಏನೋ ಇದೆ. ಎಲ್ಲ ಬರೀ ಮಲಯಾಳಮಲ್ಲಿ ಹಾಕಿದ್ದಾರೆ, ಏನಂತ ಅರ್ಥ ಆಗ್ತಿಲ್ಲ. ಇದು ಕಿಚನ್ ನೋಡಿ, ಹಳೆ ಒಲೆಗಳು, ಸೌದೆಗಳು ಇಟ್ಕೊಳಕ್ಕೆ ಈ ಥರ ಹಾಕೊಂತಿದ್ರು.
ಮಡಿಕೆಗಳನ್ನ ತಗೊಂತಿದ್ರು ಈ ಥರ ಮಗು ಮಲಗ್ಸೋಕಿರ್ಬೇಕಿದು. ಜೋಕಾಲಿ ಅದು ಮಂಕ್ರಿ, ಇದು ಮಂಚ, ಇದೇನಕ್ಕಿದು ಬೆಂಕಿ ಕಾಯಿಸ್ಕೊಳಕ ಹೀಟರ್ ಇರ್ಬೇಕಿದು ಚಳಿಗೆ. ಚೇರು, ಇದು ಮಾಡರ್ನ್ ಚೇರ್, ಇದು ಓಲ್ಡ್ ಚೇರ್ ಏನಲ್ಲ ನೋಡಿ. ಇದು ಜೋಡು ಮಾರ ಅಂತ, ತಮಟೆ ಡೋಲು ಇದೆಲ್ಲ ಬಂದ್ಬಿಟ್ಟು ದನದ ಚರ್ಮದಲ್ಲಿ ಮಾಡೋದು. ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಅದ್ರ ಕೂದಲುಗಳು ಕಾಣಿಸ್ತಾ ಇದೆ ನೋಡಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹಳ್ಳಿಯಲ್ಲಿರೋರಿಗೆ ಗೊತ್ತಿರ್ತದೆ ಆ್ಯಕ್ಚುಲಿ ಇವೆಲ್ಲ ದನದ ಸ್ಕಿನ್ನಲ್ಲಿ ಮಾಡೋದಿಲ್ಲ. ಈ ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಸೌಗಂಧಿಕಾ ವೆಸ್ಟ್ ಗೇಟ್ ಅಂದ್ಬಿಟ್ಟು ಇರೋದು ಸುಲ್ತಾನ್ ಬತ್ತೇರಿ ಹತ್ರ. ಸೊ ನೀವೇನಾದರೂ ಕೇರಳ ವಾಯನಾಡ ಅನ್ನೋ ಹತ್ರದಲ್ಲಿ ಏನಾದರೂ ಇದ್ದರೆ ಸೊ ಈ ರೆಸ್ಟೋರೆಂಟು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಆರ್ಡರ್ ಮಾಡಿದ್ದು ಬಂದ್ಬಿಟ್ಟು ಪರಾಟ ಮತ್ತು ಬಟರ್ ಚಿಕನ್ನು ಎರಡೂ ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಈ ಬರೀ ಯಾವಾಗಲೂ ಹಿಂಗೇನೆ ಈ ಕಡೆ ತಿರ್ಸ್ಕೊಂಡ್ಬಿಟ್ಟೆ ಮಾತಾಡ್ಕೊಂಡು ಆ ಕಡೆ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಏನಂದ್ರೆ ಇವಾಗ ಡಿನ್ನರ್ ಹೋಗಿದ್ವಿ. ಡಿನ್ನರ್ ನಾವು ಆಲ್ರೆಡಿ ಈವ್ನಿಂಗ್ ಮಾಡಿದ್ವಿ. ಎಷ್ಟು ಗಂಟೆಗೆ ಮಾಡಿದ್ದು? ಮಾಡಿದಾಗ 7:30 ಆ ಟೈಮಲ್ಲಿ 6:30 6:30 ಒಂದು ಕಡೆ ವೆಜ್ ಊಟ ಮಾಡಿದ್ವಿ ಆ್ಯಕ್ಚುಲಿ. ಅಂದರೆ ಅಲ್ಲ, ಬ್ರೇಕ್ಫಾಸ್ಟ್ ಇತ್ತು. ಅಂದರೆ ಇಡ್ಲಿ ಇತ್ತು, ತಟ್ಟೆ ಇಡ್ಲಿ, ವಡೆ ಮತ್ತು ಖಾರ ಬಾತ್ ತೊಗೊಂಡ್ವಿ. ಸೊ ರೈಸ್ ಐಟಮ್ಸ್ ಏನೂ ಇರಲಿಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ಬರೀ ಇಡ್ಲಿ ಮತ್ತು ಇದನ್ನೇ ತೊಗೊಂಡ್ವಿ, ಖಾರ ಬಾತ್ನೇ. ಸೊ ಅಷ್ಟು ಫೀಲಿಂಗ್ ಆಗಿರಲಿಲ್ಲ ಅದು. ನೋಡೋಣ ಆಮೇಲೆ ರೂಮ್ಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಬಂದು ಚೆಕ್-ಇನ್ ಆದಮೇಲೆ ಊಟ ಮಾಡಬೇಕಿತ್ತು. ಊಟಕ್ಕೆ ಅಲ್ಲಿ ಸುತ್ತಮುತ್ತ ಅದು ಹತ್ರದಲ್ಲಿ ಯಾವುದೋ ರೆಸ್ಟೋರೆಂಟ್ಸ್ ಇರಲಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ನೋಡಿದ್ವಿ ಒಂದು ಸೌಗಂಧಿಕಾ ಅಂತ ಅಂದ್ಬಿಟ್ಟು ರೋಡ್ ಸೈಡು ಚೆನ್ನಾಗಿ ಕಾಣಿಸ್ತಿತ್ತು. ಯಾಕಂದರೆ ಸ್ವಲ್ಪ ದೊಡ್ಡ ಹೋಟೆಲ್ ಆ್ಯಕ್ಚುಲಿ. ಹಂಗಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಇರ್ಬೋದು ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸರ್ಚ್ ಮಾಡಿದಾಗ ಅದು ನಮ್ಮ ರೂಮಿಂದ ಅರೌಂಡ್ 8 ಕಿಲೋಮೀಟರ್ ತೋರಿಸ್ತು. ಅದಂತ ಚೆಕ್ ಮಾಡಿದಾಗ ಇನ್ನೊಂದು ರೂಟ್ 6 ಕಿಲೋಮೀಟರ್ನ ತೋರಿಸ್ತು. 6 ಸಮಥಿಂಗ್ ಏನೋ ಇತ್ತು. ಸೊ ಇವಾಗ ಊಟಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ ಆ್ಯಕ್ಚುಲಿ. ಸೊ ಏನು ಆರ್ಡರ್ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ವಿ. ಅಲ್ಲಿ ಅಲಾ ಕಾರ್ಟ್ ಇದೆ ಮತ್ತು ಇದೆ, ಅದು ಬುಫೆ ಇದೆ ಅಂತ ಹೇಳಿದ್ರು. ಸೊ ಬುಫೆ ಬೇಡ, ಅಲಾ ಕಾರ್ಟ್ ಹೋಗ್ಬಿಡೋಣ. ಯಾಕಂದರೆ ಪ್ರೈಸು ಜಾಸ್ತಿ ಇರುತ್ತೆ ಬುಫೆದು. ಸುಮ್ಮನೆ ಅಷ್ಟೊಂದು ಹೆವಿಯಾಗಿ ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಒಂದು ಆಗಿರೋದ್ರಿಂದ ಅಷ್ಟು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಅಲಾ ಕಾರ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಅಲಾ ಕಾರ್ಟ್ ಮೆನು ನೋಡಿದಾಗ ನಾವು ಅಂದ್ಕೊಂಡಿದ್ದೇನೆಂದರೆ ಚಿಕನ್ ಕರಿ ಮತ್ತು ಪರೋಟ ಹೋಗೋಣ ಅಂತ. ಸೊ ಚಿಕನ್ ಕರಿ ಒಂದು ಇಲ್ಲ ಅಂತ ಹೇಳ್ದ ಅವ್ನು. ಯಾವುದೋ 3 ಐಟಮ್ ಹೇಳ್ತಾ ಅಂದರೆ ಪೆಪ್ಪರ್ ಚಿಕನ್ ಇದೆ, ಮತ್ತು ಚಿಲ್ಲಿ ಚಿಕನ್ ಇದೆ, ಗಾರ್ಲಿಕ್ ಚಿಕನ್ ಇದೆ, ಮತ್ತು ಬಟರ್ ಚಿಕನ್ ಇದೆ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಡ್ರೈ ಥರ ಬರುತ್ತೆ. ಚಿಲ್ಲಿ ಚಿಕನ್ ಹೋಗಿ ಅಂತ ಅವ್ನು ಸಜೆಸ್ಟ್ ಮಾಡ್ದೆ. ಬಟ್ ಚಿಲ್ಲಿ ಚಿಕನ್ ಬಂದ್ಬಿಟ್ಟು ಚೈನೀಸ್ ಸ್ಟೈಲು. ಸೊ ಹಾಗಾಗಿ ನಾವು ಬೇಡ ಅಂದ್ಬಿಟ್ಟು ಡ್ರಾಪ್ ಮಾಡಿ ಹಂಗೆ ಕನ್ಫ್ಯೂಷನ್ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟು 2 ಪರೋಟ ತಗೊಳ್ಳೋಣ, 2 ಪರೋಟ ತಗೊಂಡು ಬಟರ್ ಚಿಕನ್ ತಗೊಳ್ಳೋಣ ಅಂತ ಬಟರ್ ಚಿಕನ್ ತಗೊಂಡ್ವಿ. ಬಟ್ ತಿಂದಾದ್ಮೇಲೆ ಕಳೆದೋಗ್ಬಿಟ್ವಿ ಸೀರಿಯಸ್ ಆಗಿ. ಆ ಥರ ಬಟರ್ ಚಿಕನ್ ನಾನು ಲೈಫಲ್ಲೇ ತಿಂದಿಲ್ಲ. ಸಖತ್ತಾಗಿತ್ತು ಬಟರ್ ಚಿಕನ್ ಮಾತ್ರ. ಇವನ್ ಪರೋಟ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದರು. ಸೊ ಅದಾದ್ಮೇಲೆ ಮತ್ತೆ 2 ಪರೋಟ ಆರ್ಡರ್ ಮಾಡಿದ್ವಿ. ಮತ್ತೆ ಒಂದು ವಾಟರ್ಮೆಲನ್ ಜ್ಯೂಸ್ ಅಲ್ಲ, ವಾಟರ್ಮೆಲನ್ ಜ್ಯೂಸು ಮತ್ತು ಒಂದು ವಾಟರ್ ಬಾಟ್ಲು. ಇಷ್ಟು ಸೇರಿ ನಮಗಾಗಿದೆ ಬರೀ 400 ರೂಪಾಯಿ ಬಿಟ್ಟು. ಬರೀ 400 ರೂಪಾಯಿ ಇಬ್ಬರಿಂದ. ಹೊಟ್ಟೆ ಕಂಪ್ಲೀಟಾಗಿ ತುಂಬಿತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಲೆವೆಲಿಗಿತ್ತು. ಸಖತ್ತು ಕ್ರೀಮಿ ಆಗಿತ್ತು ಬಟರ್ ಚಿಕನ್ ಮಾತ್ರ. ಪರೋಟ ಕೂಡ ಅಷ್ಟೇ ಸಖತ್ ಸಾಫ್ಟ್ ಆಗಿತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೊಟ್ಲೆ ಊಟಕ್ಕೆ ನಾವು ಯಾವಾಗ ಇದಕ್ಕೆ ಏನು ಬೊಫೆ ಬೇಡ ಅಂತ ಹೇಳಿದ್ವಲ್ಲ, ಕೊನೆಗೆ ಬರಬೇಕಾದ್ರೆ ಬೊಫೆ ಎಷ್ಟು ಅಂತ ಕೇಳಿದಕ್ಕೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು 170 ರೂಪಾಯಿ, ಡಿನ್ನರಿಗೆ ಬಂದ್ಬಿಟ್ಟು 200 ರೂಪಾಯಿ. ವೆಜ್ಜು ಇರುತ್ತೆ, ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ಒಂದು ಐಟಮ್ ಏನೋ ಮಡಗಿರ್ತಾನೆ. ಹಿಂಗೆ ಹೇಳ್ದ. ಶಾಕ್ ಆಗೋಯ್ತು ನೋಡಿ. ಆ ರೆಸ್ಟೋರೆಂಟ್ ಮಾಡೋದು ಲೈಕ್ ಒಂಥರ ಫೈನ್ ಡೈನ್ ರೆಸ್ಟೋರೆಂಟ್ ಥರ ಇದೆ.
ಬಟ್ ಪ್ರೈಸಸ್ ಮಾತ್ರ ಲೋಕಲ್ ಹೋಟ್ಲ್ ತರ ಪ್ರೈಸ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಡಿಮ್ಯಾಂಡ್ ಫುಡ್ ಇಟ್ಸ್ ವೆರಿ ರೀಸನಬಲ್ ಆಗಿದೆ, ರೀಸನಬಲ್ ಆಗಿದೆ, ಟೇಸ್ಟಿ ಆಗಿ ಕೂಡ ಇದೆ, Taste ಮತ್ತೆ ಮಾತ್ರ ಹೈಜೀನ್ ಕೂಡ ಮೇಂಟೈನ್ ಮಾಡಿರ್ತಾರೆ. ಯಾಕಂದ್ರೆ ಈ ತರ ಪ್ಲೇಸಸ್ ಬಂದಾಗ ಈಗ ನಮ್ಗೆ ಆಬ್ವಿಯಸ್ ಆಗಿ ನೋಡ್ತೀವಿ ಫುಡ್ ಎಲ್ಲಿ ಚೆನ್ನಾಗಿದೆ, ನೀಟಾಗಿ ಮಾಡಿರ್ತಾರೆ, ಏನು ಈ ತರ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅದು ಕೇರಳ ಅಂತ ಪ್ಲೇಸಸ್ ಅಲ್ಲಿ ಲೈಕ್ ಅವ್ರ ಫುಡ್ ನಮ್ ಫುಡ್ ಎರಡು ತುಂಬಾ ಡಿಫ್ರೆನ್ಸ್ ಇದೆ. ಇನ್ನೊಂದು ಸಜೆಷನ್ ಹೇಳ್ತೀನಿ ಕೇಳಿ ನಿಮ್ಗೆ. ಕೇರಳಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ನಮ್ಮ ಸೌತ್ ಇಂಡಿಯನ್ಸ್ಗಳು ಲೈಕ್ ಸೌತ್ ಇಂಡಿಯಾನೇ, ಬಟ್ ಕರ್ನಾಟಕದವ್ರಿಗೆ ಕೇರಳ ಫುಡ್ ಅಷ್ಟು ಇಷ್ಟ ಆಗಲ್ಲ. ಬೇರೆಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂಗಂತೂ ಇಷ್ಟ ಆಗಲ್ಲ ಆಕ್ಚುಲಿ. ಅವ್ರು ಮಾಡೋದು ಯಾವುದೂ ನಮ್ಗೆ ಇಷ್ಟ ಆಗಲ್ಲ, ತಿನ್ನಕ್ಕೆ ಆಗಲ್ಲ, ಹೋಗಲ್ಲ. ಬಿರಿಯಾನಿ ಆಗಿರ್ಬೋದು, ಏನೋ ಒಂದಾಗಿರ್ಬೋದು, ತಿನ್ನಕ್ಕೆ ಆಗಲ್ಲ, ಇಷ್ಟ ಇಲ್ಲ ನಮಗೆ. ಸೊ ಹಂಗಾಗಿ ದಯವಿಟ್ಟು ಚೈನೀಸ್ ಎಲ್ಲಿರುತ್ತೆ, ನಾರ್ತ್ ಸ್ಟೈಲ್ ಎಲ್ಲಿರುತ್ತೆ ಅದನ್ನ ಹುಡ್ಕೊಂಡು ಹೋಗಿ, ಸಿಗುತ್ತೆ. ಎಷ್ಟೋ ರೆಸ್ಟೋರೆಂಟ್ಸ್ ಚೆಕ್ ಮಾಡಿ, ಲೈಕ್ ನಿಮ್ ನಿಯರ್ ಬೈ ರೆಸ್ಟೋರೆಂಟ್ಸ್ ಯಾವ್ದು ಬೆಸ್ಟ್ ಇದೆ ಅದನ್ನ ಚೆಕ್ ಮಾಡಿ, ರಿವ್ಯೂಸ್ ನೋಡಿ, ಪ್ರೈಸಸ್ ನೋಡಿ, ಓಕೆ ಅನ್ಸಿದ್ರೆ ಹೋಗಿ ಟೇಸ್ಟ್ ಮಾಡಿ ನೋಡಿ. ಸೊ ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ಬೇರೆ ಎಲ್ಲ ಆರ್ಡರ್ ಮಾಡ್ಕೊಂಡು ನೀವು ತಿನ್ಬೋದು. ಸೊ ಈಗ ನೀವೇನಾದ್ರೂ ವಯನಾಡ್ ಬರ್ತಿದ್ದೀರಾ ಅಂದ್ರೆ ನಾನು ಕೆಲವು ಪ್ಲೇಸಸ್ ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಆ ಪ್ಲೇಸ್ಗಳಿಗೆ ಹೋಗಿ ಆ ಫುಡ್ಗಳು ಟ್ರೈ ಮಾಡಿ ನೋಡಿ. ಈ ಪ್ಲೇಸ್ಗಳಿಗೆಲ್ಲ ಬರ್ತಿದ್ರೆ ಅದನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. Thanks. Love you. Forever.